Yep. ಮನೆ ಓಡಿ 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 ನೀರು ಒತ್ತಿ ಹಾಕಿ 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 ಅನ್ಲಿಮಿಟೆಡ್ ಆಗ್ಬಿಡ್ತೀವಿ. ಸರ್, ಮರ್ಗಲ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗಿದೆ. ಈಗಾಗಲೇ 2 ಬೋರ್ಗಳು ರನ್ನಿಂಗಲ್ಲಿದ್ದಾವೆ. ಆ 2 ಬೋರ್ಗಳಲ್ಲಿ ಬೇಸಿಗೆ ಕಾಲ ಇರೋದ್ರಿಂದ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗಿತ್ತು. ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ವಾಟರ್ ಫಿಲ್ಟ್ರಿಗೆ ನೀರು ಹತ್ತುತ್ತಾ ಇರಲಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ನಾವು ಆ ಬೋರ್ಗಳಿಗೆ ಎಕ್ಸ್ಟ್ರಾ ಲಂಚ್ಗಳನ್ನು ಇವತ್ತು ಇಳಿಸಿ ನೀರು ಜಾಸ್ತಿ ಬರೋ ಥರ ಮಾಡಿ ಇವತ್ತು ಊರಲ್ಲಿ ನೀರಿನ ಸಮಸ್ಯೆನ ಬಗೆಹರಿಸಿದ್ದೀವಿ. ಮತ್ತು ಫಿಲ್ಟ್ರಿಗೂ ಸಹ ನೀರು ಬಿಟ್ಟಿದ್ದೀವಿ. ಈಗ ಪಂಚಾಯತಿಗೆ ಈ ಫಿಲ್ಟ್ರನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇದರ ನಿರ್ವಹಣೆನ ನಾವು ಗ್ರಾಮ ಪಂಚಾಯತಿಯಲ್ಲೇ ಮಾಡ್ತಾಯಿದ್ದೀವಿ. ಈಗ ನೀರನ್ನು ಬಿಟ್ಟು ನೋಡಿದ್ವಿ, ನೀರು ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ಇಲ್ಲಿ ಒಂದು ಸಮಸ್ಯೆ ಬಗೆಹರಿಸಿದ್ದೀವಿ ಸರ್. ಥ್ಯಾಂಕ್ ಯು. ಗ್ರಾಮದಲ್ಲಿ ಕರಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರುತ್ತೆ. ಇಲ್ಲಿ ಸುಮಾರು ಒಂದು 15-20 ದಿವಸಗಳಿಂದ ಫಿಲ್ಟರ್ ನೀರಿಗೆ ಸಮಸ್ಯೆಯಾಗಿತ್ತು. ಯಾಕಂದರೆ ಮಳೆ ಬಾರದ ಕಾರಣ ಅಂತರ್ಜಲ ಕೆಳಮಟ್ಟಕ್ಕೆ ಹೋಗಿರ್ತಕ್ಕಂಥ ಸಮಸ್ಯೆಗೆ ನೀರು ಕಡಿಮೆ ಆಗಿತ್ತು. ಇವತ್ತು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ರವಿ ಅವರಾಗ್ಬೋದು ಮತ್ತು ತಾಲೂಕು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೇಣು ಸರ್ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಇದರಲ್ಲಿ ಸ್ವಲ್ಪ ಪೈಪ್ ನಿಲ್ಲಿಸಬೇಕಂತ ಮೊನ್ನೆ ಅವ್ರಿಗೆ ಹೇಳಿದ್ದೀವಿ. ಅವರು ಗಮನ ಹರಿಸ್ಕೊಂಡು ಇವತ್ತು ಸುಮಾರು ಒಂದು 10 ಪೈಪ್ಗಳನ್ನು ಇಳಿಸಿ ಮೋಟ್ರ್ ಆನ್ ಮಾಡಿದಂಥ ಸಂದರ್ಭದಲ್ಲಿ ಉತ್ತಮವಾದ ನೀರು ಬರ್ತಾಯಿದೆ. ಮತ್ತು ಅದೇ ರೀತಿ ಫಿಲ್ಟರ್ ಕೂಡ ಇದು ಮೂಲೆ ಗುಂಪಾಗಿ ಬಿದ್ದಿತ್ತು, ಅದನ್ನು ಕೂಡ ಸರಿಪಡಿಸ್ಕೊಟ್ಟಿದ್ದಾರೆ. ಇವತ್ತು ಮರಗಾಲ್ ಗ್ರಾಮಸ್ಥರಿಗೆ ಫಿಲ್ಟರ್ ನೀರು ಕುಡಿಯಿರ್ತಕ್ಕಂಥ ನೀರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ತುಂಬ ಅನುಕೂಲ ಆಗಿದೆ. ಇನ್ನು ಮುಂದೆ ದಿನದಲ್ಲಿ ಇನ್ನೂ ಹಲವಾರು ಕೆಲಸಗಳಿದೆ. ಸಂಬಂಧಪಟ್ಟ ಗುತ್ತಿಗೆದಾರ ಜೊತೆಯಲ್ಲಿ ಪಿ ಡಿ ಅವರು ಮಾತಾಡಿದ್ದಾರೆ. ಐಮಸ್ ಲೈಕ್ ಆಗ್ಬೋದು ಮತ್ತು ಜಲಜೀವನ್ ಕೂಡ ಕೆಲಸ ಕುಂಠಿತವಾಗಿದೆ. ಜಲಜೀವನ್ ಸುಮಾರು ಇವತ್ತು ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅರ್ಗರ್ನಲ್ಲೂ ಮನೆ ಮನೆಗೆ ಡೆಂಗಿ ಅಂತ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅದು. ಯಾಕೋ ಮರಗಲ್ಲಲ್ಲಿ ಅದು ಮೀನಾಭಿಷ ಮಾಡ್ತಾ ಇರೋದು ಮರಗಲ್ ಗ್ರಾಮಕ್ಕೆ ನಮಗೆ ಎಲ್ಲೋ ಒಂದು ಕಡೆ ನೋವಾಗ್ತಾಯಿದೆ. ಸಂಬಂಧಪಟ್ಟ ಏನು ನೀರಾವರಿ ಇಲಾಖೆ AWR ಅಂತ ಆನಂದ್ ಸರ್ ಅವರು ಎಚ್ಚೆತ್ತುಕೊಂಡು ಕೂಡಲೇ ಈ ಗ್ರಾಮಕ್ಕೆ ಯಾಕೆ ಜಲಜೀವನ್ ನೀರು ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಕ್ರಮ ವಹಿಸಿ ನಮಗೆ ಅದನ್ನು ಒದಗಿಸ್ಕೊಡ್ಬೇಕಂತ ಇದು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇವತ್ತು ಮುಖ್ಯವಾಗಿ ನಮಗೆ ಕುಡಿಯುವ ನೀರು ಸಮಸ್ಯೆ ಬಗೆಹರಿದಿದೆ. ತುಂಬ ಸಂತೋಷ ಆಗ್ತಾಯಿದೆ. ಮುಂದೆ ಎಲ್ಲ ರೀತಿಗಳಿಗೂ ನಮ್ಮ PDO ಇದೇ ರೀತಿ ಮತ್ತು ಏನು ಬಾಡಿ ಬರೋವರೆಗೂ ಸ್ಪಂದಿಸಿ ಜನರಿಗೆ ಉತ್ತಮವಾದ ಸೇವೆ ಕೊಡಬೇಕಂತ ಕೂಡ ನಾವು ಅವರಲ್ಲಿ ಮನವಿ ಮಾಡ್ತಾಯಿದ್ದೀವಿ.